ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು. ಎಲ್ಲರಿಗೂ ನಮಸ್ಕಾರ ರೀ. ರುಚಿ ರುಚಿಯಾಗಿ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ. ಇವತ್ತ ಹೆಲ್ದಿ ಆಗಿರುವಂತ ರಾಗಿ ಅಂಬ್ಲಿನ ಮಾಡೋಣ ಬರ್ರಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ 3 ರಿಂದ 4 ಸ್ಪೂನ್ ರಾಗಿ ಹಿಟ್ಟು, ಅರ್ಧ ಉಳ್ಳಾಗಡ್ಡಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಆಮೇಲೆ ಸ್ವಲ್ಪ ಜೀರಿಗೆ, ಲಾಸ್ಟಲ್ಲಿ ಸ್ವಲ್ಪ ಮೊಸರು. ಈಗ ರಾಗಿ ಹಿಟ್ಟನ್ನ ಒಂದು ಬೌಲ್ ಒಳಗ ತಗೋರಿ. ಅದಕ್ಕೆ ನೀರು ಹಾಕೊಂಡು ಕಲ್ಸ್ಕೊಳ್ಳೋಣ. ಹಿಂಗೆ ಯಾಕೆ ಮೊದಲೇ ಕಲ್ಸ್ಕೊಬೇಕಂದ್ರೆ ಕುದಿ ನೀರೊಳಗೆ ಡೈರೆಕ್ಟ್ ರಾಗಿ ಹಿಟ್ಟು ಹಾಕಿದ್ರೆ ಅದು ಗಂಟು ಆಗ್ತೈತ್ರಿ. ಅದಕ್ಕೆ ಮೊದಲೇ ಕಲ್ಸ್ಕೊಂಡ್ರೆ ಗಂಟಾಗೋದಿಲ್ಲ. ಈಗ ಬೆಳ್ಳುಳ್ಳಿ ಮತ್ತು ಜೀರಿಗೆನ ಹಾಕಿ ಕುಟ್ಕೊಳ್ಳೋಣ್ರಿ. ಈಗ ಇದು ಪೇಸ್ಟ್ ಆಯ್ತ್ರಿ ಚಂದಂಗೆ. ಇದನ್ನ ಹಿಂಗೆ ಸೈಡಿಗೆ ತೆಗೆದಿಟ್ಕೊಳ್ಳೋಣ. ಸ್ವಲ್ಪ ಈಗ ಸ್ವಲ್ಪ ಮೊಸರು ತಗೊಂಡು ಮಜ್ಜಿಗೆ ಮಾಡ್ಕೊಂಡ್ರಿ. ಇದನ್ನ ಈಗ ಮಜ್ಜಿಗೆ ರೆಡಿ ಆದ್ರಿ. ನೀರು ಕಾಯಿಸ್ಕೊಳಕ ಇಟ್ಕೊಳ್ಳೋಣ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಈ ನೀರೊಂದು ಸ್ವಲ್ಪ ಕುದಿಲಿರಿ. ಈಗ ಅಗಳೆ ಕುಟ್ಟಿಟ್ಟಿದ್ವಲ್ಲ ಜೀರಿಗೆ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಇದ್ರಾಗ. ಈಗ ಇದಕ್ಕೆ ರಾಗಿ ಹಿಟ್ಟು ಕಲ್ಸ್ಕೊಂಡಿದ್ದ ನೀರನ್ನ ಹಾಕೋಣ. ಇದಕ್ಕೆ ಒಂದು 10 ರಿಂದ 15 ನಿಮಿಷ ಇದು ಚೆನ್ನಾಗಿ ಕುದಿಬೇಕ್ರಿ. ಈಗ ಒಂದು ಸ್ವಲ್ಪ ಮೀಡಿಯಂ ಫ್ಲೇಮ್ ಇಡೋಣ. ಗ್ಯಾಸ್ ಜೋರು ಇಡೋದು ಬೇಡ, ಮೀಡಿಯಂ ಇಟ್ಕೊಂಡು ಕುದಿಸೋಣ ಅಂತಿದ್ದೀನಿ. ಆಮೇಲೆ ಇದು ಸ್ವಲ್ಪ ಉಳ್ಳಾಗಡ್ಡಿ ಹಾಕೊಳ್ಳೋಣ. ಇವಾಗ ಇದನ್ನ ಮುಂಜಾನೆ ಚಹಾ ಕುಡಿಯೋ ಬದಲು ಇದನ್ನ 1 ಗ್ಲಾಸ್ ಕುಡಿದ್ರ ಎಷ್ಟು ಹೆಲ್ದಿ ಇರ್ತಾನೆ ಮನುಷ್ಯ. ಈಗ ಸ್ವಲ್ಪ ಕುದಿಯತೈತೆ ಅನ್ನೋಷ್ಟ್ರಾಗ ಒಂದು ಸ್ವಲ್ಪ ಮಜ್ಜಿಗೆ ಹಾಕೊಳ್ಳೋಣ. ಇದ್ರಾಗ ಅಂದ್ರೆ ಹುಳಿ ಹುಳಿ ಟೇಸ್ಟ್ ಚಲೋ ಬರ್ತೈತ್ರಿ ಇದು ಮಜ್ಜಿಗೆ ಹಾಕೊಂಡ್ರೆ. ಬ್ಯಾಸ್ಗೆ ಒಳಗಂತೂ ತೀರಾ ಚಲೋ ಇದು. ಬಿಸಿ ಬಿಸಿ ಬಿಸಿಲಿರ್ತದ. ಮಧ್ಯಾಹ್ನ ಸ್ವಲ್ಪ ಮಾಡ್ಕೊಂಡು ಫ್ರಿಜ್ನಾಗ ಇಟ್ಕೊಂಡು ಕುಡಿದ್ರ ಮಸ್ತ್ ಆಗ್ತೈತೆ ನೋಡ್ರಿ ಇದು ರಾಗಿ ಅಂಬ್ಲಿ. ಒಂದು ಸ್ವಲ್ಪ ಕೊತ್ತಂಬರಿ ಉದುರ್ಸ್ಕೊಂಡ್ಬಿಡೋಣಂತ. ನೋಡ್ರಿ ಇದು ಕುದ್ದೈತಿ. ಈಗ ಆಫ್ ಮಾಡ್ಬಿಡೋಣ್ರಿ ಗ್ಯಾಸ್. ಬಿಸಿ ಬಿಸಿ ರಾಗಿ ಅಂಬ್ಲಿ ರೆಡಿ ಆಗೈತೆ ನೋಡ್ರಿ. ಇದನ್ನ ಬೇಕಂದ್ರೆ ಫ್ರಿಜ್ ಒಳಗೆ ಇಟ್ಕೊಂಡು ಕುಡಿಬೋದು. ಬೇಸಿಗೆ ಚಲೋ ಆಗ್ತೈತೆ ಫ್ರಿಜ್ ಒಳಗೆ ಇಟ್ಕೊಳ್ಳೋದು. ಈಗ ಥಂಡಿ ಒಳಗೆ ಬಿಸಿ ಬಿಸಿ ಕುಡಿದ್ರೇ ಚಲೋ. ಸ್ವಲ್ಪ ಮ್ಯಾಲೆ ಕೊತ್ತಂಬರಿ ಉದುರ್ಸ್ಕೊಳ್ಳೋಣ್ರಿ. ಬೇಕಂದ್ರೆ ಇದ್ರ ಮೇಲೆ ಮೆಂಟು ಉದುರ್ಸ್ಕೋಬೋದ್ರಿ. ಸ್ವಲ್ಪ ನಾ ಗಾರ್ನಿಶಿಂಗಿಗೆ ಲೆಮನ್ನ ಇಟ್ಟೇನಿ. ಈಗ ರೆಡಿ ಆಯ್ತು ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ.